ಅಮ್ಮ ಅಮ್ಮ ಅಕಾರಣಂ ನಿವಾರಣಂ ಅಕಲ ವಿಕಲಂ ವಿಕಲ ಸಫಲಂ ಸಕಲಂ ಸಫಲಂ ಶುದ್ಧಂ ಶುದ್ಧಂ ಶುದ್ಧಂ. ಮಂತ್ರವೈದ್ಯಂ ಮಹಾ ಅದ್ಭುತಂ ಸಂಕಟಂ ಸಂಪ್ರಾಪ್ತಂ ಪೀಡಿತಂ ಪರಿವರ್ತನಂ. ಹುಷಾರಾಗೋಯ್ತು ಅಂತ ಸಂಭ್ರಮಿಸ್ತಿದ್ದಾನೆ, ಮತ್ತೆ ಮೂಲೆ ಸೇರ್ತಾನೆ. ಹೌದಮ್ಮ, ನಾನು ನಂಬಿದ ದೇವ್ರು ನನಗೆ ಅನ್ಯಾಯ ಮಾಡಲಿಲ್ಲ. ಔಷಧಿ ಏನು ಇಲ್ಲದೆ ಹುಷಾರಾದ ಅಂದ್ರೆ ಇದೆಲ್ಲ ಆ ದೇವ್ರ ದಯೆ. ಒಂದ್ ನಿಮಿಷ. ನೀ ಮಾಡಿದ ಪುಣ್ಯನೇ ನೀನ್ ಕಾಪಾಡಿದ್ಯಪ್ಪ. ಇಲ್ಲಮ್ಮ, ನನಗೋಸ್ಕರ ನನ್ನ ಮಗಳು ಮಾಡ್ತಿರೋ ದೀಕ್ಷೆಯ ಫಲ ಅಮ್ಮ ಇದೆಲ್ಲ. ಈ ಅಪ್ಪನ ಮೇಲೆ ನನ್ನ ಮಗಳಿಗಿರೋ ಪ್ರೀತಿನೇ ನನ್ನ ಗುಣ ಆಗೋ ಹಾಗೆ ಮಾಡ್ತು. ನಿಜ ಕಣಪ್ಪ, ಹಸುವಾದ್ರೆ ಅರ್ಧ ಗಂಟೆ ಕೂಡ ತಡ್ಕೊಳ್ದೇ ಇರೋ ನನ್ನ ಮೊಮ್ಮಗಳು ಕಠಿಣ ಉಪವಾಸದಲ್ಲಿ ಪ್ರದಕ್ಷಿಣೆ ಮಾಡ್ತಿದ್ದಾಳೆ. ಅವಳು ಪೂಜೆ ಫಲಿಸ್ತು ಕಣಪ್ಪ, ಪೂಜೆ ಫಲಿಸ್ತು.
ಅಲ್ಲಿ ನನ್ನ ಮಗಳು ಹೇಗಿದ್ದಾಳೋ ಹೋಗಿ ನೋಡ್ಕೊಂಡು ಬರೋಣ ಬಾಮ. ಹೌದಪ್ಪ, ನಡಿ. ಇಷ್ಟೊತ್ತವರೆಗೂ ಚೆನ್ನಾಗೇ ಇದ್ರಿ. 10 ನಿಮಿಷಕ್ಕೆ ಮುಂಚೆ ನಾನು ಸ್ನಾನಕ್ಕೆ ಹೋಗುವಾಗ ಚೆನ್ನಾಗೇ ಇದ್ರಲ್ರಿ. ಇದ್ದಕ್ಕಿದ್ದಂಗೆ ಹಿಂಗ್ಯಾಕೆ ಆಗ್ತಾ ಇದೀರಿ? ನಿಮಗ್ ರಾಜಯೋಗ ಬರುತ್ತೆ ಅಂತ ಕೇಳಿ ನನಗ್ ರಾಣಿ ಯೋಗ ಅಂತ ಅನ್ಕೊಂಡಿದ್ದೆ. ನಿಮ್ಗೆ ಹೀಗ್ ಪಾರ್ಶ್ವವಾಯು ಬಂದು ಹೀಗ್ ಕಾಲು ಕೈ ಬಿದ್ದೋಗೋದೆ ರಾಜಯೋಗ ಅಂತ ಅನ್ಕೊಂಡಿರ್ಲಿಲ್ಲ ರೀ. ಏನು ಅಂದ್ರೆ ಕಾರಣ ಇಲ್ಲದೆ ಅಸಂಬಂಧವಾಗಿ ಯಾಕೆ ನಗ್ತಿದ್ದಾನೆ? ಆ ನಗುನಲ್ಲಿ ಅವಹೇಳನ ಕಾಣಿಸ್ತಿದೆ. ಏನ್ ನಡೆದಿರಬಹುದು? ಅಯ್ಯೋ ವೀರಭದ್ರ, ಕಟಕಟ ಕಟಕಟ. ಅಯ್ಯೋ ಆಹಾ, ಕಟಕಟ ವೀರಭದ್ರ. ಅದೃಷ್ಟಕ್ಕೋಸ್ಕರ ಹೋರಾಡ್ತಿದ್ದಿದ್ ನಿನಗೆ ದುರಾದೃಷ್ಟ ಹೇಗ್ ಬಂತೋ ವೀರಭದ್ರ? ವೀರಭದ್ರಂಗೆ ಏನಾಯ್ತು ಮಾತೆ? ನಾನು ಬಿಟ್ಟ ಶಕ್ತಿಗೆ ವೀರಭದ್ರ ಬಲಿಯಾಗ್ಬಿಟ್ನಪ್ಪ. ಪಾರ್ಶ್ವವಾಯುನಿಂದ ಬಿದ್ದು ಹೋಗಿದ್ದಾನೆ. ಅದೇನ್ ಮಾತೆ? ಆ ವೀರಭದ್ರ ನಿಮ್ಗೆ ಆತ್ಮೀಯರು, ನಿಮ್ ಭಕ್ತ ಅಲ್ವಾ? ನಿಮ್ ಮಂತ್ರಶಕ್ತಿಗೆ ಅವನೆಂಗ್ ಬಲಿಯಾಗೋದ? ಆಪತ್ತು ಉಪದ್ರವಗಳಂತದ್ದು ಹಣೆ ಬರಹದ ಪ್ರಕಾರ ನಡೆಯುತ್ತೆ. ಪ್ರಾರಬ್ಧನ ಅಂದ್ರೆ ಅರ್ಥ ಆಗ್ಲಿಲ್ಲ ಮಾತೆ. ಎಲ್ಲಾದ್ರೂ ಯಾರನ್ನಾದ್ರೂ ಸಮಸ್ಯೆ ಅನ್ನೋದು ಬಲಹೀನರನ್ನೇ ಹುಡ್ಕೊಂಡು ಹೋಗುತ್ತೆ. ಇವಾಗ ನಡೆದಿರೋದು ಅದೇನೆ. ಅಂದ್ರೆ ಆ ಮನೇಲಿರೋರೆಲ್ಲ ವೀರಭದ್ರಂಗಿಂತ ಬಲವಂತ್ರ? ಉಳಿದವರೆಲ್ಲ ಅಸಂಕಲ್ಪಿತವಾದ ಅದೃಷ್ಟದಿಂದ ಬದುಕ್ಬಿಟ್ರು. ಅಂದುಕೊಳ್ಳದೇನೆ ದೈವ ಶಕ್ತಿ ಅಡ್ಡ ಬಂದಿದ್ರಿಂದ ತಪ್ಪಿಸ್ಕೊಂಡ್ಬಿಟ್ರು. ಅದೃಷ್ಟ ಅನ್ನೋದು ಯಾವಾಗ್ಲೂ ಅಂಟ್ಕೊಂಡಿರೋದಿಲ್ಲ. ಅವರಿಗೂ ಕೂಡ ಸಮಯ ಬರುತ್ತೆ, ಬಂದೇ ಬರುತ್ತೆ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಶಿವಾಯ, ಓ ಶಿವಾಯ.
ಭೈರವಿ ಭೈರವಿ ಇಲ್ಲಿ ನೋಡಿ, ಕಣ್ಬಿಡಿ. ನಿಮ್ಮ ದೀಕ್ಷೆ ಮುಗಿದು ಹೋಗುತ್ತೆ, ಸ್ವಲ್ಪ ಹೊತ್ತಷ್ಟೇ. ನಾನಿದ್ದೀನಿ, ನಿಮ್ಗೇನು ಆಗೋದಿಲ್ಲ, ನಾನಿದ್ದೀನಿ. ಓಕೆ, ಕೇಳಿಸ್ತಾ ಇದೆಯಾ? ಪ್ಲೀಸ್ ಕಣ್ಬಿಡಿ. ಪ್ಲೀಸ್ ಭೈರವಿ, ದೀಕ್ಷೆ ಮಧ್ಯದ ನಿಲ್ಲಬಾರ್ದು. ನಿಮ್ಮ ತಂದೆ ಆರೋಗ್ಯನ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಓಕೆ, ನಿಧಾನವಾಗಿ ಈ ಕಡೆ. ಓಂ ನಮಃ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಲ್ಲಿ ನೋಡಿ ಭೈರವಿ ಅವರೇ, ನಿಮ್ಮ ದೀಕ್ಷೆ ಫಲಿಸ್ತು ರೀ. ನಿಮ್ಮ ತಂದೆ ನಡ್ಕೊಂಡು ಬರ್ತಾ ಇದಾರೆ ನೋಡಿ, ನೋಡಿ ಎಂದೆ. ಅಮ್ಮ ಭೈರವಿ, ನನಗೆ ಕೈಕಾಲು ಬಂದ್ಬಿಡ್ತಮ್ಮ. ನನಗೀಗ ಮಾತಾಡೋಕ್ಕೂ ಆಗ್ತಿದೆ. ಇದೆಲ್ಲ ನೀನ್ ಮಾಡಿರೋ ಪುಣ್ಯನೇ ಅಮ್ಮ. ನಿನ್ ಋಣನ ಹೇಗ್ ತೀರಿಸ್ಲಮ್ಮ ನಾನು? ನಾನ್ ಮಾಡಿರೋದೇನೂ ಇಲ್ಲ ಅಪ್ಪ. ನಿಮ್ ಮಗ್ಳಾಗ್ ಹುಟ್ಟಿದ್ದೆ ನನ್ನ ಅದೃಷ್ಟ. ಅಮ್ಮ ಇಲ್ಲ ಅನ್ನೋ ನೋವನ್ನ ಗೊತ್ತಾಗ್ದಿರೋಗ್ ಬೆಳೆಸಿದ್ರಿ. ಅದಕ್ಕಿಂತ ಪುಣ್ಯ ಇನ್ನೇನಿರುತ್ತಪ್ಪ? ನನ್ನ ಮಗಳಾಗಿ ಹುಟ್ಟಿದ್ದು ನಿನ್ನ ಅದೃಷ್ಟ ಅಲ್ಲ ಕಣಮ್ಮ. ನಾನ್ ನಿನ್ ತಂದೆ ಆಗಿರೋದು ನನ್ನ ಅದೃಷ್ಟ. ಅಪ್ಪ, ಹೌದಮ್ಮ. ಯಾಕಂತ ಗೊತ್ತೇನಮ್ಮ? ತಂದೆ ಆಗಿ ನಿನ್ನ ಸಂರಕ್ಷಣೆ ಬಾಧ್ಯತೆಯನ್ನು ನಾನು ನೋಡ್ಕೋಬೇಕು. ಆದ್ರೆ ನೀನೇ ನನ್ನ ರಕ್ಷಿಸಿದೀಯಮ್ಮ. ನೀ ನನ್ನ ಮಗಳಾಗಿದ್ದಕ್ಕೆ ಗರ್ವ ಪಡ್ತೀನಮ್ಮ. ನಿಮ್ಮ ಮಗಳು ತಪ್ಪು ಮಾಡಿದ್ದಾರೆ ಅಂತ ನೀವು ಅವ್ರಿಗೆ ಶಿಕ್ಷೆ ಕೊಟ್ರಿ. ಆದರೆ ನಿಮ್ಮ ಮಗಳೇ ಈಗ ನಿಮ್ಮನ್ನು ಕಾಪಾಡಿದ್ದಾರೆ. ಕೃಷ್ಣಯ್ಯ, ನಿನ್ನೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಅರ್ಜುನ್ ನಮ್ಮ ಭೈರವಿ ಜೊತೆ ಇದ್ದು ತುಂಬಾ ಸಹಾಯ ಮಾಡಿದನಪ್ಪ. ಭೈರವಿ ನೆನ್ನೆಯಿಂದ ಏನು ತಿಂದೆ ಉಪವಾಸ ಇದ್ದಾಳೆ. ತುಂಬಾ ಹಸ್ಕೊಂಡು ನಿತ್ರಾಣ ಆಗಿದ್ದಾಳೆ. ಮನೆಗೆ ಹೋಗೋಣ ಬನ್ನಿ. ಬಾ ಬಾಮ್ಮ ಭೈರವಿ. ಬಾರಮ್ಮ, ನೀನು ನಡಿಯಪ್ಪ, ಹೋಗೋಣ.
ಏನಮ್ಮ ಹುಡುಕ್ತಾ ಇದೀಯಾ? ಯಾರಿಗೋಸ್ಕರ? ಏನಿಲ್ಲ ಅಪ್ಪ, ನಿನ್ನೆಯಿಂದ ಆ ಶಿವಯ್ಯ ಇಲ್ಲೇ ಧ್ಯಾನದಲ್ಲಿ ಕೂತಿದ್ರು. ಗಾಳಿ ಬಲವಾಗಿ ಬೀಸಿದಾಗ ದೀಪ ಆರೋಗ್ದಿರೋ ಹಾಗೆ ಅವ್ರು ಏನೋ ಮಾಡಿದ್ರು. ಈ ಶಿವಯ್ಯಂಗೂ ಕೂಡ ದೈವಶಕ್ತಿ ಇದೆಯಾ? ಬನ್ನಿ ಹೋಗೋಣ. ಕಲ್ಗುಣ್ ತರ ಇದ್ ಮನ್ಷಂಗ್ ಇದ್ದಕ್ಕಿದ್ದಂಗೆ ಹಿಂಗಾಯ್ತು ಅಂದ್ರೆ ಯಾರು ಏನೋ ಬೇಕು ಅಂತಾನೆ ಮಾಡ್ಸಿದ್ದಾರೆ. ಅವ್ರ ಕೈಗಳು ಸೇದ್ ಹೋಗ, ಅವ್ರ ಕಾಲ್ ಬಿದ್ದು ಹೋಗ, ಅವ್ರ ಕಣ್ಣು ಹಾಳಾಗ್ ಹೋಗ್ಲಿ ಹೋಗ್ಲಿ, ಅವ್ರ ಬಾಯಿಗೆ ಮಣ್ಣು ಹಾಕ, ಸರ್ವನಾಶ ಆಗೋಗ್ತಾರೆ. ಏನಂದ್ರೆ ನಿಮ್ಗೆ ಯಾಕೆ ಹಿಂಗಾಯ್ತು ರೀ? ಬಂದ್ಯಾ ಮಹಾತಾಯಿ? ಅಲ್ಲಿ ನೀನ್ ಮಾಡಿದ ದೀಕ್ಷೆ ಎಷ್ಟು ದೊಡ್ಡದು ಅಂತ ಕಣ್ಣು ಕಟ್ಟದ ಹಾಗೆ ಕಾಣಿಸ್ತು. ಪೂಜೆ ಮಾಡಿರೋ ನೀನು ಮನೆಯೊಳಗ್ ಕಾಲಿಡಕ್ ಮುಂಚೆನೆ ನನ್ನ ತಾಳಿ ಭಾಗ್ಯಕ್ಕೆ ಕಂಟಕ ಬಂತು. ಅಮ್ಮ, ಈಗ ನಿನ್ ಹೊಟ್ಟೆ ತಣ್ಣಗಾಯ್ತಾ ತಾಯಿ? ನೀನ್ ಮಾಡಿದ ಘನ ಕಾರ್ಯಕ್ಕೆ ನಿನ್ ಕಾಲ್ ತೊಳೆದು ಸ್ವಾಗತ ಮಾಡುವಂತೀಯಾ? ನಿನ್ ಸನ್ಮಾನ ಮಾಡಿ ಮೆರವಣಿಗೆ ಮಾಡಿಸ್ಬೇಕಾ? ಏನ್ ಮಾತಾಡ್ತಿದ್ಯಾ ನೀನು? ನನ್ನ ಮೊಮ್ಮಗಳು 24 ಗಂಟೆ ನಿಲ್ದೆ ಪ್ರದಕ್ಷಿಣೆ ಹಾಕಿ ಸುಸ್ತಾಗಿ ಮನೆಗೆ ಬಂದಿದ್ರೆ ಅರ್ಥ ಇಲ್ದೆ ನೀನ್ ಯಾಕೊಂಡ್ ಬೈತಿದ್ಯಾ? ಏನಾಗಿದೆ ನಿಂಗೆ? ನನಗೇನಾದ್ರೂ ಆಗಿದ್ರೆ ನಾನು ಇಷ್ಟು ಸಂಕಟ ಪಡ್ತಿರ್ಲಿಲ್ಲಮ್ಮ. ಬಂಗಾರದಂತ ನನ್ನ ಗಂಡನ್ಗೆ ಕೈ ಕಾಲು ಬಿದ್ದೋಗಿದೆ. ನಾನೇನ್ ಮಾಡ್ದೆ ಅತ್ತೆ? ನಡಿಬಾರ್ದ ಅನಿಷ್ಟ ನಿನ್ನಿಂದಲೇ ಆಗಿದ್ದು. ಅದೇನ್ ಚಿಕ್ಕಿ, ಭೈರವಿ ರಾತ್ರಿಯೆಲ್ಲ ನಿದ್ದೆ ಮಾಡ್ತಿ ದೀಕ್ಷೆ ಮಾಡಿದ್ರಿಂದಲೇ ಮಾವಂಗೆ ಹುಷಾರಾಗಿದ್ದು. ಭೈರವಿ ಏನೋ ತಪ್ಪು ಮಾಡಿರೋ ಹಾಗೆ ಮಾತಾಡ್ತಿದ್ಯಲ್ಲ, ಯಾಕೆ ಚಿಕ್ಕಿ? ಹಾ, ಆ ದೇವ್ರು ಸತ್ತಿದಾನೆ ಅನ್ಕೊಂಡಿದ್ ನಿನ್ ಗಂಡನ್ನ ಬದುಕಿದಾನೆ ಅಂತ ಸಾಬೀತ್ ಮಾಡಿದ್ದಕ್ಕೆ ನೀನ್ ಏನ್ ಬೇಕಾದ್ರೂ ಹೇಳ್ತೀಯ. ಬದುಕಿರೋ ನನ್ ಗಂಡಂಗ್ ಶಾಪ ಹಾಕಿದ್ರಿಂದಲೇ ಇಲ್ಲೋಡು ನಾನು ಅಳಬೇಕಾಗಿದೆ. ಭೈರವಿ ಮಾಡಿದ ಕೆಲಸನ ಹೊಗಳೋದ್ ಬಿಟ್ಟು ಬೈತಾ ಇದ್ದೀರಲ್ಲ ಯಾಕೆ? ನಡಿಬಾರ್ದ ನಷ್ಟ ನಡೆದಾಗ ಮನ್ಸಿಗೆ ಕಷ್ಟ ಆಗಿ ಏನಾದ್ರೂ ಹೇಳ್ತೀನಿ, ಅಷ್ಟಕ್ಕೂ ಕೇಳಕ್ ನೀನ್ ಯಾರಯ್ಯ? ನೀನೇನಾದ್ರೂ ಆರ್ಸೋನ ತೀರ್ಸೋನ? ಇಲ್ಲಿ ನೋಡು, ನಮ್ ಕುಟುಂಬದ ಒಂಥರ ನಮ್ ವಿಷಯಕ್ಕೆ ತಲೆ ಯಾಕೆ ಹಾಕ್ತಾ ಇದ್ಯಾ? ಜಲಜಾ, ಈ ಹುಡುಗ ನಮ್ಮ ಸಂಬಂಧಿಕ ಅಲ್ಲದೆ ಇರಬಹುದು, ಆದರೆ ಸ್ವಂತ ಮನುಷ್ಯನಿಗಿಂತ ಹೆಚ್ಚಾಗಿ ನಮ್ಮೆಲ್ಲ ಶ್ರದ್ಧೆ ತೋರಿಸ್ತಿದ್ದಾನೆ, ಸಹಾಯ ಮಾಡ್ತಿದ್ದಾನೆ. ಅರ್ಥ ಇಲ್ಲದೆ ನೀನ್ ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ನನ್ನ ಮಗಳು ನನ್ನ ಆರೋಗ್ಯ ಸರಿ ಹೋಗ್ಲಿ ಅಂತ ಪೂಜೆ ಮಾಡಿದ್ರೆ ಅದೇನೋ ತಪ್ಪು ಮಾಡಿದ ಹಾಗೆ ಮಾತಾಡ್ತಾ ಇದೆಯಲ್ಲ, ಬುದ್ಧಿ ಇದೆಯಾ ನಿಂಗೆ? ಹೌದಣ್ಣ, ನಿನ್ ಮಗಳು ಮಾಡಿದ ಪೂಜೆಗೆ ನಿನ್ ಪಾರ್ಶ್ವವಾಯು ಹೋಗಿ ನನ್ ಗಂಡಂಗ್ ಪಾರ್ಶ್ವವಾಯು ಬಂದಿದೆ ಅಣ್ಣ.